ನಮಸ್ತೆ. ನಾನು ನಿಮ್ಮ ಚರಣ್. ಸೊ ಇವತ್ತೊಂದು ಅದ್ಭುತವಾದ ಒಂದು ಟಾಪಿಕ್ ಜೊತೆ ಬಂದಿದ್ದೀನಿ. ಸೊ ನಿಮಗೆಲ್ಲ ಗೊತ್ತಿರೋಂಗೆ ಸೇಲ್ಸ್ ಬಗ್ಗೆ, ಡೈರೆಕ್ಟ್ ಸೆಲ್ಲಿಂಗ್ ಬಗ್ಗೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬ ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ, ಅವ್ರಿಗೆಲ್ರಿಗೂ ಥ್ಯಾಂಕ್ ಯು. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಸೊ ದಟ್ ಯು ವಿಲ್ ಗೆಟ್ ದ ನೋಟಿಫಿಕೇಶನ್. ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ಸೊ ಯಾವ ಒಂದು ಡೈರೆಕ್ಟ್ ಸೆಲ್ಲಿಂಗಲ್ಲಿ, ಅದರಲ್ಲೂ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಯಾವ ಅಭ್ಯಾಸವನ್ನು ನಾವು ರೂಢಿಸ್ಕೊಂಡ್ರೆ ಡೈಲಿ ಅದರಲ್ಲಿ ನಾವು ಸಕ್ಸಸ್ ಆಗ್ಬೋದು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೀನಿ. ಸೊ ಈ ಒಂದು ವಿಷಯನ ನನಗೆ ಸಿಕ್ಕಿದ್ದು ನನ್ನ ಆನ್ಲೈನ್ ಮೆಂಟರ್ ಕಡೆಯಿಂದ. ಸೊ ಒಂದು ಅದ್ಭುತವಾದ ಒಂದು ಕಂಟೆಂಟ್ ಕೊಟ್ಟಿದ್ದಾರೆ, ಅದನ್ನು ನಾನು ನಿಮಗೆ ತಿಳಿಸೋ ಮುಖಾಂತರ. ಸೊ ಸೆಲ್ಲಿಂಗಲ್ಲಿ ಯಾರ್ಯಾರಿದ್ದೀರಾ, ಅಂದರೆ ಡೈರೆಕ್ಟ್ ಸೆಲ್ಲಿಂಗಲ್ಲಿ ಯಾರ್ಯಾರಿದ್ದೀರಾ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಏನು ಇದ್ದೀರಾ, MLM ಬಿಸ್ನೆಸ್ಸಲ್ಲಿ ಇದ್ದೀರಾ, ಅಥವಾ ಸೇಲ್ಸಲ್ಲಿ ಯಾವುದೇ ಒಂದು ಫೀಲ್ಡಲ್ಲಿ ಈ ಒಂದು ಅಭ್ಯಾಸ ನಿಜವಾಗ್ಲೂ ನಮ್ಮನ್ನು ದೊಡ್ಡ ಮಟ್ಟಕ್ಕೆ ತಗೊಂಡೋಗುತ್ತೆ. ಸಕ್ಸಸ್ ಅನ್ನೋದು ನಮಗೆ ಬೇಗ ಹತ್ರ ಆಗುತ್ತೆ. ಆದ್ದರಿಂದ ಸೊ ಈ ಅಭ್ಯಾಸನ ಡೈಲಿ ನೀವು ರೂಢಿಸ್ಕೊಳ್ಳಿ. ಯಾಕಂದರೆ ಹ್ಯಾಬಿಟ್ಸ್ ಕ್ಯಾನ್ ಮೇಕ್ ದ ಪರ್ಸನ್, ಹ್ಯಾಬಿಟ್ಸ್ ಕ್ಯಾನ್ ಬ್ರೇಕ್ ದ ಪರ್ಸನ್ ಅಂತಾರೆ. ಸೊ ಆದ್ದರಿಂದ ಸೊ ಅಭ್ಯಾಸನೇ ಮನುಷ್ಯನ ನಿರ್ಮಾಣ ಮಾಡೋದು, ಮನುಷ್ಯನ ಸರ್ವನಾಶ ಮಾಡೋದು ಅಭ್ಯಾಸದಿಂದ. ಸೊ ನಾವು ಎಷ್ಟು ಒಳ್ಳೆ ಅಭ್ಯಾಸಗಳನ್ನು ರೂಢಿಸ್ಕೊತೀವಿ ಅನ್ನೋದ್ರ ಮೇಲೆ ನಮ್ಮ ಸಕ್ಸಸ್ ಕಾಣಿಸುತ್ತೆ. ಸೊ ಇವತ್ತು ನಾನು ಹೇಳಕ್ಕೆ ಬಂದಿರೋಂಥ ಒಂದು ಅಭ್ಯಾಸ ಏನಪ್ಪ ಅಂದರೆ, ಡೈರೆಕ್ಟ್ ಸೆಲ್ಲಿಂಗಲ್ಲಿ ಒಂದು 4 ಅಭ್ಯಾಸ ವೆರಿ ಇಂಪಾರ್ಟೆಂಟ್. ಅದನ್ನು ನಾನು ನಿಮ್ಗೆ ಹೇಳ್ತಿದ್ದೀನಿ. ಮೊದಲನೇ ಅಭ್ಯಾಸ ಬಂದ್ಬಿಟ್ಟು ಪ್ರಾಸ್ಪೆಕ್ಟಿಂಗ್ ಹ್ಯಾಬಿಟ್. ಪ್ರಾಸ್ಪೆಕ್ಟಿಂಗ್ ಹ್ಯಾಬಿಟ್ ಈಸ್ ದ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಹ್ಯಾಬಿಟ್ ಆಫ್ ಎ ಡೈರೆಕ್ಟ್ ಸೆಲ್ಲರ್ಸ್. ಅಂದರೆ ನಾವು ಪ್ರಾಸ್ಪೆಕ್ಟಿಂಗ್ ಮಾಡಬೇಕು. ಅಂದರೆ ಪ್ರಾಸ್ಪೆಕ್ಟಿಂಗ್ ಅಂದರೆ ಏನು ನಮಗೆ ಗೊತ್ತಿದೆ, ನಾವು ನೆಟ್ವರ್ಕ್ ಎಕ್ಸ್ಪ್ಯಾನ್ಷನ್ ಬಿಸ್ನೆಸ್ಸಲ್ಲಿದ್ದೀನಿ. ಅಂದರೆ ನೆಟ್ವರ್ಕ್ ಬಿಸ್ನೆಸ್ಸಲ್ಲಿರೋದ್ರಿಂದ ಬಿಗರ್ ದಿ ನೆಟ್ವರ್ಕ್ ಬಿಗರ್ ದಿ ಇನ್ಕಮ್ ಆದ್ದರಿಂದ ನಮ್ಮ ತಂಡವನ್ನು ಎಕ್ಸ್ಪ್ಯಾಂಡ್ ಮಾಡೋದು ನಮ್ಮ ಕರ್ತವ್ಯ. ಆದ್ದರಿಂದ ಪ್ರಾಸ್ಪೆಕ್ಟಿಂಗ್ ಮಾಡೋದು ವೆರಿ ಇಂಪಾರ್ಟೆಂಟ್. ಈಗ ನಾವು ಡೈರೆಕ್ಟ್ ಸೆಲ್ಲರ್ಸ್ ನಾವೇನು ಮಾಡ್ತೀವಿ, 2 ರೀತಿ ಸೆಲ್ಲಿಂಗ್ ಮಾಡ್ತೀವಿ. ಒಂದು ಪ್ರಾಡಕ್ಟ್ ಸೇಲ್ಸ್ ಮಾಡ್ತೀವಿ, ಇನ್ನೊಂದು ಆಪರ್ಚುನಿಟಿ ಸೆಲ್ಲಿಂಗ್ ಮಾಡ್ತೀವಿ. ಅದಕ್ಕೇನು ಬೇಕು, ಜನಗಳು ಬೇಕು. ಪ್ರಾಸ್ಪೆಕ್ಟಿಂಗ್ ಈಸ್ ಹೈಲಿ ಇಂಪಾರ್ಟೆಂಟ್. ಸೊ ನಮಗೇನಾಗ್ತದೆ, ತುಂಬ ಜನ ಸರ್ ನಾವು 100% ನಾವು ಬಿಸ್ನೆಸ್ ಮಾಡ್ತಿದ್ದೀವಿ, ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ 24/7 ವರ್ಕ್ ಮಾಡ್ತಾಯಿದ್ದೀವಿ, ಬಟ್ ಜನಗಳು ಸಿಗ್ತಲ್ಲ ಸರ್, ನಾವು ಯಾರಿಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ, ಯಾರೇ ಅವರು ನೆಗೆಟಿವ್ ಆಗ್ತಿದೆ, ಪ್ರಾಸ್ಪೆಕ್ಟಿಂಗ್ ಮಾಡೋದು ಕಷ್ಟ ಆಗ್ತಾಯಿದೆ, ಯಾರನ್ನು ನಮ್ಮ ತಂಡಕ್ಕೆ ಸೇರಿಸ್ಕೊಳ್ಳೋದು ಗೊತ್ತಾಗ್ತಿಲ್ಲ, ಯಾರು ರೈಟ್ ಪ್ರಾಸ್ಪೆಕ್ಟ್ ಯಾರು, ಈ ರೀತಿ ನಾನಾ ಕ್ವಶನ್ಗಳು ನಿಮಗೆ ನಿಮ್ಮ ತಂಡದಿಂದ ಬರ್ತಾ ಇರ್ಬೋದು. ಬಟ್ ನೀವು ಅರ್ಥ ಮಾಡ್ಕೊಳ್ಳಿ, ದೆರ್ ಇಸ್ ನೋ ರೈಟ್ ಪ್ರಾಸ್ಪೆಕ್ಟಿಂಗ್. ಈ ಮನುಷ್ಯ ಯಾರ್ಯಾರು ಇದ್ದಾರೆ ಪ್ರಪಂಚದಲ್ಲಿ ಅವರೆಲ್ಲರೂ ನಮ್ಮ ಪ್ರಾಸ್ಪೆಕ್ಟೇ. ಯಾಕಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಈ ಬಿಸ್ನೆಸ್ನ ಅವಶ್ಯಕತೆ ಇದೆ. ಆದ್ದರಿಂದ ಪ್ರಾಸ್ಪೆಕ್ಟಿಂಗ್ ಮಾಡೋದು ಹೇಗೆ ಅನ್ನೋ ಒಂದು ಅಭ್ಯಾಸನ, ಮತ್ತು ಪ್ರಾಸ್ಪೆಕ್ಟಿಂಗ್ ನಿರಂತರವಾಗಿ ಮಾಡೋಂಥ ಅಭ್ಯಾಸನ ನೀವು ಬೆಳೆಸ್ಕೊಬೇಕು. ಡೈಲಿ ಪ್ರಾಸ್ಪೆಕ್ಟಿಂಗ್ ಮಾಡಬೇಕು. ಅದರಿಂದ ನೀವು ಜನನ ರೀಚ್ ಆಗ್ಬೋದು. ಸೊ ನಿಮ್ಮ ಟೀಮ್ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಪ್ರಾಸ್ಪೆಕ್ಟಿಂಗ್ ಇಸ್ ದ ಮೇನ್ ಹ್ಯಾಬಿಟ್ ಅನ್ನೋದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂದರೆ, ಸೊ ಕಾಲಿಂಗ್ ಹ್ಯಾಬಿಟ್. ಕಾಲಿಂಗ್ ಅಂದರೆ ಹೇಳಿ ಕರೆ ಮಾಡೋಂಥದ್ದು. ಸೊ ನೀವೇನು ಬಿಸ್ನೆಸ್ ಮಾಡ್ತಾಯಿದ್ದೀರಾ, ಪ್ರಾಸ್ಪೆಕ್ಟಿಂಗ್ ಮಾಡಿದ್ಮೇಲೆ ತುಂಬ ಜನ ಕಾಲ್ ಮಾಡಲ್ಲ. ಸೊ ಹೇಳಿರ್ತಾರೆ, ಓಕೆ ಸರ್ ಅಪಾಯಿಂಟ್ಮೆಂಟ್ ನಾಳೆ ಮೀಟ್ ಆಗೋಣ, ನಾಳಿದ್ದು ಮೀಟ್ ಆಗೋಣ, ನೆಕ್ಸ್ಟ್ ವೀಕ್ ಮೀಟ್ ಆಗೋಣ. ಸೊ ಅದಾದಮೇಲೆ ಅವ್ರಿಗೆ ಕರೆಕ್ಟಾಗಿ ಫಾಲೋ ಅಪ್ ಮಾಡಿ ಅವ್ರನ್ನ ಫೋನ್ ಮಾಡಿಬಿಟ್ಟು ಸರ್ ಅಪಾಯಿಂಟ್ಮೆಂಟ್ ರಿಮೈಂಡರ್ ಕೊಡೋವಂಥದ್ದು, ಫಾಲೋ ಅಪ್ ಕಾಲ್ಸ್ ಇದೆಲ್ಲ ತುಂಬ ಇಂಪಾರ್ಟೆಂಟ್. ಮತ್ತು ಹೊಸ ನ್ಯೂ ಪ್ರಾಸ್ಪೆಕ್ಟಿಂಗ್ಗೆ ಯಾವ ರೀತಿ ಕಾಲಿಂಗ್ ಮಾಡಬೇಕು, ಅದೇ ರೀತಿ ನೀವು ಆಲ್ರೆಡಿ ಹೋಗಿ ಪ್ರೆಸೆಂಟೇಷನ್ ಕೊಟ್ಟಿರೋರಿಗೂ ಡೈಲಿ ಕಾಲಿಂಗ್ ಮಾಡೋದು. ಸೊ ಏನಾಯಿತು ಸರ್, ಯಾಕೆ ಕ್ಲೋಸ್ ಆಗಿಲ್ಲ ಅನ್ನೋದ್ರ ಬಗ್ಗೆ ಫಾಲೋ ಅಪ್ ಮಾಡ್ತಾ, ನಿಮ್ಮ ಕಸ್ಟಮರ್ ಫೀಡ್ಬ್ಯಾಕಿಗೂ ಫೋನ್ ಮಾಡ್ತಾ. ಕಾಲಿಂಗ್ ಇಸ್ ದ ಮೇನ್ ಜಾಬ್ ಇನ್ ಸೇಲ್ಸ್. ಸೊ ಕಾಲಿಂಗನ್ನು ನಾವು ಮರ್ತು ಬಿಡ್ತೀವಿ. ಸೊ ಒಬ್ರಿಗೆ ಒಂದು ಪ್ರಾಡಕ್ಟ್ನ ಕೊಟ್ಬಿಡ್ತೀವಿ, ಆ ಪ್ರಾಡಕ್ಟಲ್ಲಿ ಏನು ರಿಸಲ್ಟ್ ಬಂತು, ಏನಾಯಿತು ಅಂತ ತಿಳ್ಕೊಳ್ಳೋಂಥ ಕುತೂಹಲ ನಮ್ಮಲ್ಲಿ ಇರಲ್ಲ. ಬಿಡಪ್ಪ ಏನಾರು ಆಗಲಿ, ನಾನು ಕೊಟ್ಟಾಯ್ತಲ್ಲ, ನನ್ನ ಕೆಲಸ ಮುಗೀತು ಅಂತಾರೆ. ಇಲ್ಲ, ಸೊ ಕಸ್ಟಮರ್ ಫೀಡ್ಬ್ಯಾಕ್ ಕಾಲ್ ಮಾಡಬೇಕು, ನ್ಯೂ ಪ್ರಾಸ್ಪೆಕ್ಟಿಂಗ್ ಕಾಲ್ ಮಾಡಬೇಕು, ಫಾಲೋ ಅಪ್, ನೀವು ಪ್ರೆಸೆಂಟೇಷನ್ ಕೊಟ್ಟಿರೋ ಫಾಲೋ ಅಪ್ ಕಾಲ್ಸ್ ಮಾಡಬೇಕು. ಡೈಲಿ ಒಂದು ಮಿನಿಮಮ್ ಪೀರಿಯಡ್ ಆಫ್ ಟೈಮ್ನ ಕಾಲಿಂಗಿಗೆ ಅಂತ ಎತ್ತಿಟ್ಟು ಅವ್ರಿಗೆ ಕಾಲಿಂಗ್ ಮಾಡ್ತಾ ಹೋದಾಗ, ಸೊ ಹಾಗೂ ನಿಮ್ಮ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಅಪ್ಲೈನ್ ಇರ್ತಾರೆ, ಡೌನ್ಲೈನ್ಸ್ ಇರ್ತಾರೆ. ಸೊ ಅಪ್ಲೈನ್ ಜೊತೆ ಕಾಲಿಂಗಲ್ಲಿ ಇರಬೇಕು, ಡೌನ್ಲೈನ್ ಜೊತೆ ಕಾಲಿಂಗ್ ಇರಬೇಕು, 3-ವೇ ಕಾಲಿಂಗ್ ಇರಬೇಕು. ಕಾಲಿಂಗ್ ಇಸ್ ದ ಇಂಪಾರ್ಟೆಂಟ್ ಹ್ಯಾಬಿಟ್, ಅಂದರೆ ಇಂಪಾರ್ಟೆಂಟ್ ಜಾಬ್ ಆಫ್ ಎ ನೆಟ್ವರ್ಕ್ ಮಾರ್ಕೆಟಿಂಗ್. ಅದರಿಂದ ಸೊ ಕಾಲಿಂಗ್ ಹ್ಯಾಬಿಟ್ನ ನೀವು ಬೆಳೆಸ್ಕೊಬೇಕು. ಎರಡನೇದು ಕಾಲಿಂಗ್ ಹ್ಯಾಬಿಟ್, ಒಂದನೇದು ಪ್ರಾಸ್ಪೆಕ್ಟಿಂಗ್ ಹ್ಯಾಬಿಟ್, ಮೂರನೇದು ಕಾಲಿಂಗ್ ಹ್ಯಾಬಿಟ್. ಎರಡನೇದು ಕಾಲಿಂಗ್ ಹ್ಯಾಬಿಟ್, ಒಂದನೇದು ಪ್ರಾಸ್ಪೆಕ್ಟಿಂಗ್ ಹ್ಯಾಬಿಟ್. ಮೂರನೇದು ಏನಪ್ಪ ಅಂದರೆ ವೆರಿ ಇಂಪಾರ್ಟೆಂಟ್, ಸೆಲ್ಲಿಂಗ್ ಹ್ಯಾಬಿಟ್. ಸೊ ತುಂಬ ಜನ ಇದನ್ನು ಮಾಡೋಕ್ಕೆ ಹಿಂಜರಿತಾ ಇದ್ದಾರೆ. ಡೈರೆಕ್ಟ್ ಸೆಲ್ಲಿಂಗ್ ಇಸ್ ಹೈಲಿ ಇಂಪಾರ್ಟೆಂಟ್ ಅಭ್ಯಾಸ. ಡೈಲಿ ಸೇಲ್ಸ್ ಆಗಲೇಬೇಕು. ನಾವು ಡೈರೆಕ್ಟ್ ಸೆಲ್ಲಿಂಗ್ ಪ್ರೊಫೆಷನಲ್ ಇರೋದ್ರಿಂದ, ಸೊ ಈ ಬಿಸ್ನೆಸ್ ಮೇಜರ್ ಡಿಮ್ಯಾಂಡ್ ಇಸ್ ಸೆಲ್ಲಿಂಗ್, ಸೇಲ್ಸ್. ಡೈರೆಕ್ಟ್ ಸೆಲ್ಲಿಂಗ್ ಅಂದ್ರೇನು, ಸೇಲ್ಸ್ ಮಾಡೋದು. ಸೊ ನಾವು ಸೆಲ್ಲಿಂಗ್ ಅಭ್ಯಾಸನ ಬೆಳೆಸ್ಕೊಬೇಕು. ಬರೀ ಸೆಲ್ಲಿಂಗ್ ಅಂದರೆ ತುಂಬ ಜನ ಸೇಲ್ಸ್ ಇಸ್ ಓನ್ಲಿ ಅಬೌಟ್ ಪ್ರಾಡಕ್ಟ್ ಸೆಲ್ಲಿಂಗ್ ಅಂತ ತಿಳ್ಕೊತೀರ. ಅಲ್ಲ, ಆವಾಗಲೇ ನಾನು ಫಸ್ಟೇ ಹೇಳಿದೆ, ದೇರ್ ಆರ್ 2 ಟೈಪ್ಸ್ ಆಫ್ ಸೆಲ್ಲಿಂಗ್ ಕಮ್ಸ್ ಇನ್ ಡೈರೆಕ್ಟ್ ಸೆಲ್ಲಿಂಗ್. ಒನ್ ಈಸ್ ಪ್ರಾಡಕ್ಟ್ ಸೆಲ್ಲಿಂಗ್, ಅನದರ್ ಒನ್ ಈಸ್ ಅಪರ್ಚುನಿಟಿ ಸೆಲ್ಲಿಂಗ್. ಅಂದರೆ 2 ರೀತಿ ಸೆಲ್ಲಿಂಗ್ಸ್ ಇದೆ ಈ MLM ಬಿಸ್ನೆಸ್ಸಲ್ಲಿ, ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ. ಒಂದು ನಮ್ಮ
ಕಂಪನಿಯ ಪ್ರಾಡಕ್ಟ್ನ ಕಸ್ಟಮರಿಗೆ ಸೇಲ್ಸ್ ಮಾಡೋದು, ಇನ್ನೊಂದು ನಮ್ಮ ಕಂಪನಿ ಕೊಡುವಂಥ ಬಿಸ್ನೆಸ್ ಆಪರ್ಚುನಿಟಿನ ಇನ್ನೊಬ್ಬ ವ್ಯಕ್ತಿಗಳಿಗೆ ಸೇಲ್ ಮಾಡೋದು. ಇದು ಎರಡು ಸೇಲ್ಸ್ ಆದ್ದರಿಂದ ನಿರಂತರವಾಗಿ ಈ ಎರಡನ್ನು ಯಾರು ಡೈಲಿ ಮಾಡ್ತಾರೋ, ಪ್ರಾಡಕ್ಟ್ ಸೆಲ್ಲಿಂಗ್ ಆಸ್ ವೆಲ್ ಎಸ್ ಆಪರ್ಚುನಿಟಿ ಸೆಲ್ಲಿಂಗ್, ಪ್ರಾಡಕ್ಟ್ ಸೆಲ್ಲಿಂಗ್ ಆಪರ್ಚುನಿಟಿ ಸೆಲ್ಲಿಂಗ್, ಅವಕಾಶವನ್ನು ಜನಗಳಿಗೆ ಕೊಡ್ತಾ ಜೊತೆಗೆ ಪ್ರಾಡಕ್ಟ್ನ ಸೇಲ್ಸ್ ಮಾಡ್ತಾ ಇರಬೇಕು, ಡೈಲಿ ಮಾಡಬೇಕು. ಒಂದು ದಿವಸ ಮಾಡೋದು 10 ದಿವಸ ಬಿಡೋದಲ್ಲ. ಸೊ ಈ ಅಭ್ಯಾಸನ, ಸೆಲ್ಲಿಂಗ್ ಅಭ್ಯಾಸನ ಯಾರು ಬೆಳೆಸ್ಕೊತಾರೋ ಅವ್ರಿಗೆ 100% ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಸಕ್ಸಸ್ ಇಸ್ ಗ್ಯಾರಂಟೀಡ್, ಕಟ್ಟಿಟ್ಟ ಬುತ್ತಿ. ಸೊ ಪ್ರಾಸ್ಪೆಕ್ಟಿಂಗ್ ಮಾಡ್ತಿದ್ದೀರಾ ಡೈಲಿ, ಹೊಸೊಬ್ರನ್ನ ನಿಮಗೆ ಲೀಸ್ಟ್ ಬಿಡ್ ಮಾಡ್ತಾ ಇದ್ದೀರಾ, ಹೊಸೊಬ್ರಿಗೆ ಕಾರ್ಡ್ ಎಕ್ಸ್ಚೇಂಜ್ ಮಾಡ್ತಾ ಇದ್ದೀರಾ, ಹೊಸೊಬ್ರಿಗೆ ಮೀಟಿಂಗ್ ಮಾಡೋದಕ್ಕೆ ನೀವು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊತಿದ್ದೀರಾ, ದಟ್ ಇಸ್ ಕಾಲ್ಡ್ ಪ್ರಾಸ್ಪೆಕ್ಟಿಂಗ್ ಹ್ಯಾಬಿಟ್. ಸೆಕೆಂಡ್ ಒನ್ ಇಸ್ ಕಾಲಿಂಗ್ ಹ್ಯಾಬಿಟ್. ಕಾಲ್ ಮಾಡ್ತಾ ಇದ್ದೀರಾ, ಹೊಸ ಪ್ರಾಸ್ಪೆಕ್ಟ್ಗಳಿಗೆ ಕಾಲ್ ಮಾಡ್ತಾ ಇದ್ದೀರಾ, ಕೊಟ್ಟಿರೋ ಪ್ರೆಸೆಂಟೇಷನ್ಗೆ ಫಾಲೋಅಪ್ ಕಾಲ್ಸ್ ಮಾಡ್ತಾ ಇದ್ದೀರಾ, ಕಸ್ಟಮರ್ಸಿಗೆ ಕಾಲ್ ಮಾಡ್ತಾ ಇದ್ದೀರಾ, ಅಪ್ಲೈನ್ಸಿಗೆ ಕಾಲ್ ಮಾಡ್ತಾ ಇದ್ದೀರಾ, ಡೌನ್ಲೈನಿಂಗ್ ಕಾಲ್ ಮಾಡ್ತಾ ಇದ್ದೀರಾ, 3-ವೇ ಕಾಲ್ಸ್ಗಳು ಮಾಡ್ತಾ ಇದ್ದೀರಾ. ಸೊ ದಿಸ್ ಇಸ್ ಕಾಲ್ಡ್ ಕಾಲಿಂಗ್ ಹ್ಯಾಬಿಟ್. ಸೊ ಎರಡನೇ ಅಭ್ಯಾಸ ಆಯಿತು. ಮೂರನೇದು ಸೆಲ್ಲಿಂಗ್ ಹ್ಯಾಬಿಟ್ಸ್. ಒಂದು ನಿಮ್ಮ ಕಂಪ್ನಿ ಕೊಡುವಂಥ ಬಿಸ್ನೆಸ್ ಆಪರ್ಚುನಿಟಿ ಅಂದರೆ ಅವಕಾಶವನ್ನು ಜನಗಳಿಗೆ ತಲುಪಿಸ್ತಾ ಇದ್ದೀರಾ, ಇನ್ನೊಂದು ಪ್ರಾಡಕ್ಟ್ನ ನೀವು ಮೂವ್ ಮಾಡ್ತಿದ್ದೀರಾ, ಅದರಿಂದ ನಿಮಗೆ ಬಿಸ್ನೆಸ್ ಫಾರ್ಮಿಂಗ್ ಬರ್ತಾ ಇದೆ. ಸೊ ಈ 3 ಅಭ್ಯಾಸ ಆಗ್ತಿದೆ. 4ನೇ ಅಭ್ಯಾಸ ಏನು, ವೆರಿ ವೆರಿ ಇಂಪಾರ್ಟೆಂಟ್. 4ನೇ ಅಭ್ಯಾಸ ಬಂದ್ಬಿಟ್ಟು ವರ್ಕಿಂಗ್ ಹ್ಯಾಬಿಟ್. ವರ್ಕಿಂಗ್ ಹ್ಯಾಬಿಟ್ ಅಂದರೆ ಏನು, ವರ್ಕ್ ಮಾಡುವಂಥದ್ದು. ಸೊ ಡೈಲಿ ನಿರಂತರವಾಗಿ ಕೆಲಸ ಮಾಡುವಂಥ ಅಭ್ಯಾಸನ ಬೆಳೆಸ್ಕೊಬೇಕು. ಇದು ಒಂದು ಅಭ್ಯಾಸ. ವರ್ಕಿಂಗ್ ಹ್ಯಾಬಿಟ್ ಅಂದರೆ ಫಾರ್ ಎಕ್ಸಾಂಪಲ್ ನಿಮಗೆ ಬೇರೆ ಬೇರೆ ಪ್ರೊಫೆಷ್ನಲಲ್ಲಿ, ಫಾರ್ ಎಕ್ಸಾಂಪಲ್ ಡಾಕ್ಟರ್, ದೇ ಹ್ಯಾವ್ ಎ ಟೈಮ್ ಮಾರ್ನಿಂಗ್ 9 to 10 o'clock ವಿಸಿಟಿಂಗ್ ಅವರ್ಸ್ ಅಂತ ಕೊಟ್ಟಿರ್ತಾರೆ. ಲಾಯರ್ ಅವರಿಗೊಂದು ವಿಸಿಟಿಂಗ್ ಅವರ್ಸ್ ಇರುತ್ತೆ, ಅಂದರೆ ವರ್ಕಿಂಗ್ ಟೈಮ್ ಅದು. ಅವ್ರು ವರ್ಕಿಂಗ್ ಅಭ್ಯಾಸನ ಬೆಳೆಸ್ಕೊಂಡ್ಬಿಡ್ತಾರೆ. ಆ ಟೈಮಲ್ಲಿ ಬೇರೆ ಎಲ್ಲ ಕೆಲಸ ಮಾಡಲ್ಲ. ನೀವು ಡಾಕ್ಟರ್ಸು 11 ಗಂಟೆ 12 ಗಂಟೆಗೆ ಹೋಗ್ಬಿಟ್ಟು ಮನೆ ಕೆಲಸ ಮಾಡ್ತಿರಲ್ಲ, ಅಲ್ಲಿ ಯಾವುದೋ ಹೋಗ್ಬಿಟ್ಟು ಶಾಪಿಂಗ್ ಮಾಲಲ್ಲಿ ಇರೋದಿಲ್ಲ ಅವರು, ಅಥವಾ ಯಾವುದೋ ಒಂದು ಇದರಲ್ಲಿ ವರ್ಕ್ ಮಾಡ್ತಾ ಇರೋದಿಲ್ಲ. ಅವರು ಒಂದು ಪ್ರೊಫೆಷ್ನಲ್ ಆದ್ದರಿಂದ ಆ ಸಮಯನ ಏನೇ ಕಾರಣಕ್ಕೂ ಅವರು ವರ್ಕ್ ಮಾಡ್ತಾ ಇರ್ತಾರೆ, ಅಂದರೆ ಅವರು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಡಾಕ್ಟರ್ಸ್, ಲಾಯರ್ಸ್ಗಳು ಅಷ್ಟೇ, ಬೆಳಗ್ಗೆಯಿಂದ ಸಂಜೆವರೆಗೂ ಕೋರ್ಟ್ ಮಾಡ್ತಾರೆ, ಸಂಜೆ ಮೇಲೆ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆವರೆಗೂ ವಿಸಿಟಿಂಗ್ ಅವರ್ಸ್ ಅಂತ ಇಟ್ಟಿರ್ತಾರೆ. ಆ ಟೈಮಲ್ಲಿ ಅವರು ಬೇರೆ ಏನೂ ಕೆಲಸ ಮಾಡೋದಿಲ್ಲ, ಅಂದರೆ ಅವ್ರದ್ದು ಪ್ರೊಫೆಷ್ನಲ್ ಅದು. ಅಂದರೆ ವರ್ಕಿಂಗ್ ಟೈಮ್ನ ವರ್ಕಿಂಗ್ ಅಭ್ಯಾಸವಾಗಿ ಬೆಳೆಸ್ಕೊಂಡಿದ್ದಾರೆ. ದಿನ ಹೋಗೋದು, ಕೂತ್ಕೊಳ್ಳೋದು, ಪ್ರಾಕ್ಟೀಸ್ ಮಾಡೋದು, ಅಲ್ಲಿ ಕ್ಲೈಂಟ್ ಬಂದಾಗ ಕ್ಲೈಂಟಿಗೆ ಸರ್ವಿಸ್ ಕೊಡೋದು, ಕ್ಲೈಂಟ್ ಬರಲಿಲ್ಲ ಅಂದರೆ ಆ ಟೈಮಲ್ಲಿ ಅವರು ಅವರ ಇತರೆ ಕೆಲಸಗಳು, ಅಂದರೆ ಹಳೆ ಕೇಸ್ಗಳನ್ನ ನೋಡೋದು, ಅಥವಾ ಅದ್ರ ಬಗ್ಗೆ ಹೆಚ್ಚಿನ ಅಪ್ಡೇಷನ್ ತಗೊಳೋದು, ಅಥವಾ ಡಾಕ್ಟರ್ಸ್ಗಳು ಹೊಸ ಹೊಸ ರಿಸರ್ಚ್ಗಳ ಬಗ್ಗೆ ಸ್ಟಡಿ ಮಾಡೋದು, ಈ ರೀತಿ ಅಂತಾರೆ. ಆ ಸಮಯ ಈಗ ಫ್ರೀ ಇದೆ, ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಹೋಗಿ ಅವರು ಬೇರೆ ಬೇರೆ ಅವರ ತಮ್ಮ ಕೆಲಸಗಳನ್ನ ಮಾಡೋಕೆ ಹೋಗಲ್ಲ. ಅವರು ಆ ಸಮಯನ ಅದಕ್ಕೆ ಅಂತಲೇ ನಿಗದಿಪಡಿಸ್ತಾರೆ. ಅಂಥದ್ದನ್ನ ನಾವೇನದು ವರ್ಕಿಂಗ್ ಹ್ಯಾಬಿಟ್ಸ್. ಸೊ ಈ 4 ಅಭ್ಯಾಸ, ಒನ್ ಇಸ್ ಪ್ರಾಸ್ಪೆಕ್ಟಿಂಗ್ ಹ್ಯಾಬಿಟ್ಸ್, ಒನ್ ಇಸ್ ಕಾಲಿಂಗ್ ಹ್ಯಾಬಿಟ್, ಇನ್ನೊಂದು ಸೆಲ್ಲಿಂಗ್ ಹ್ಯಾಬಿಟ್, 4ನೇದು ವರ್ಕಿಂಗ್ ಹ್ಯಾಬಿಟ್ನ ನೀವು ಬೆಳೆಸಿದ್ದೆ ಆದರೆ 100% ಈ ಅಭ್ಯಾಸ ನಿಮ್ಮನ್ನು ಒಂದು ಲೆವೆಲ್ಗೆ ಎಕ್ಸ್ಟ್ರಾ ತೊಗೊಂಡೋಗುತ್ತೆ. ನಿಮ್ಮನ್ನು ಯಾವುದೇ ಕಾರಣಕ್ಕೂ ಸೋಲಿರೋದಿಲ್ಲ. 100% ಸಕ್ಸಸ್ ಗ್ಯಾರಂಟಿ. ಸೊ ಈ ರೀತಿ ನಾನಾ ವಿಷಯಗಳು ನಮ್ಮಲ್ಲಿದೆ. ಪ್ರಾಸ್ಪೆಕ್ಟಿಂಗ್ ಹ್ಯಾಬಿಟ್ ಹೆಂಗೆ ಮಾಡೋದು ಸರ್, ಔಟ್ ಟು ಪ್ರಾಸ್ಪೆಕ್ಟಿಂಗ್ ಮಾಡಬೇಕಾದ್ರೆ ಹೊಸಬ್ರಿಗೆ ಯಾವ ರೀತಿ ಹೇಳಬೇಕು ತಿಳ್ಕೊಳ್ಬೇಕಲ್ವಾ, ಕಾಲಿಂಗ್ ಮಾಡ್ಬೇಕಾದ್ರೆ ಯಾವ ರೀತಿ ನಾವು ಫಾಲೋಅಪ್ ಮಾಡಬೇಕು ತಿಳ್ಕೊಬೇಕಲ್ಲ, ಸೇಲ್ಸ್ ಅಂದರೆ ಏನು ಸರ್, ಸೆಲ್ಲಿಂಗ್ ಹೆಂಗೆ ಮಾಡೋದು ತಿಳ್ಕೊಬೇಕಲ್ಲ. ಸೊ ಅದರಲ್ಲದೆ ನಿಮಗೆ ವರ್ಕಿಂಗ್ ಯಾವ ರೀತಿ ಪ್ಯಾಟರ್ನ್ ಇರಬೇಕು, ಡೈಲಿ ನಮ್ಮ ವರ್ಕಿಂಗ್ ಸಿಸ್ಟಮ್ ಏನಿರಬೇಕು ತಿಳ್ಕೊಬೇಕಲ್ಲ. ಸೊ ಈ ರೀತಿ ನಾನಾ ವಿಷಯಗಳನ್ನು ನನ್ನ ಡಿಜಿಟಲ್ ನೆಟ್ವರ್ಕ್ ಮಾರ್ಕೆಟಿಂಗ್ ಶಿಕ್ಷಾ ಅಕಾಡೆಮಿಲಿ ನಾನು ಕೊಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರನೇ ಆ ಕೋರ್ಸ್ನ ಹೆಸರಿಗೆ ಬಂದಿರೋದು BA ಪ್ರೊಫೆಷನಲ್ ನೆಟ್ವರ್ಕ್ ಮಾರ್ಕೆಟರ್. ನಿಮಗೆ ಆ ಕೋರ್ಸ್ನ ನೀವು ತೊಗೊಂಡ್ರೆ ಕಂಪ್ಲೀಟ್ ಈ ರೀತಿ ಎಲ್ಲ ರೀತಿ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಆದ್ದರಿಂದ ನೀವು ಒಂದು ಪ್ರೊಫೆಷನಲ್ ನೆಟ್ವರ್ಕ್ ಮಾರ್ಕೆಟರ್ ಆಗ್ಬೋದು. ಸೊ ಅದ್ರ ಬಗ್ಗೆ ಜಾಸ್ತಿ ತಿಳ್ಕೊಬೇಕಂದ್ರೆ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ನನ್ನ ವಾಟ್ಸಪ್ ನಂಬರ್ನ ಕೊಟ್ಟಿದ್ದೀನಿ. ಸೊ ಅದಕ್ಕೆ ಕಾಲ್ ಮಾಡಿ ಅದೇನು ಎತ್ತ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾ, ಸೊ ನಿಮಗೆ ಈ ಕಂಟೆಂಟ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ತುಂಬ ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ವೆರಿ ಮಚ್.